ಕ್ಷೇತ್ರದ ಎಲ್ಲ ಕ್ಷೇತ್ರಗಳಲ್ಲಿ ಇರತಕ್ಕಂಥ ಮತದಾನ ಮಾಡಿರ್ತಕ್ಕಂಥ ಮತಪೆಟ್ಟಿಗೆಗಳನ್ನು ಭದ್ರಪಡಿಸಿರುವಂತಹ ಒಂದು ಸ್ಥಳ ಇದಾಗಿದೆ. ಚಿಕ್ಕಬಳ್ಳಾಪುರದ ನಾಗಾರ್ಜುನ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಭದ್ರಪಡಿಸಿದ್ದಾರೆ. ಅದಕ್ಕೆ ಸುಮಾರು CRPF ತುಕಡಿ, ಸಿವಿಲ್ ತುಕಡಿ, ಇನ್ನೂ ಮುಂತಾದಂತಹ ಪೊಲೀಸ್ ಫೋರ್ಸ್ಗಳನ್ನ ಉಪಯೋಗಿಸಿ ಇಲ್ಲಿ ಸ್ಟ್ರಾಂಗ್ ರೂಮ್ಗೆ ಭದ್ರವನ್ನು ಪಡಿಸಿರ್ತಕ್ಕಂಥದ್ದು. ಇಲ್ಲಿ ಸಾರ್ವಜನಿಕರಿಗೆ ಮತ್ತು ಬೇರೆ ವ್ಯಕ್ತಿಗಳ ನಿರ್ಬಂಧವನ್ನು ಹೇರಿದ್ದಾರೆ. ಸುಮಾರು ಸ್ಟ್ರಾಂಗ್ ರೂಮ್ಗೆ ತಲುಪಬೇಕಂತಂದರೆ ಸುಮಾರು 500 ಮೀಟರಷ್ಟು ದೂರ ಇರುತ್ತೆ. ಹಾಗೆ ಸುಮಾರು 4-5 ಗೇಟ್ಗಳನ್ನು ಕಾವಲಿಸಿದ್ದಾರೆ. ನಾಳೆಯಿಂದ ಭದ್ರಪಡಿಸಿರ್ತಕ್ಕಂಥ ಏನು ಮತಪೆಟ್ಟಿಗೆಗಳನ್ನು ಇಲ್ಲಿ ಒಂದು LED ಪರದೆಯಲ್ಲಿ ತೋರಿಸುವಂಥ ವ್ಯವಸ್ಥೆಯೂ ಮಾಡಿದ್ದಾರೆ. CCTV ಕಣ್ಗಾವಲನ್ನು 24 hours into 7 ಒಳಪಡಿಸಿರೋದು ಇಲ್ಲಿ ಮಾಹಿತಿ ಲಭ್ಯವಾಗ್ತಿದೆ. ಅತ್ಯಂತ ಭದ್ರವಾಗಿ ಸುರಕ್ಷಿತವಾಗಿ ಭದ್ರಪಡಿಸಿರ್ತಕ್ಕಂಥದ್ದು ಈ ಒಂದು ಲೋಕಸಭೆ ಒಂದು ಇತಿಹಾಸದಲ್ಲೇ ಇದು ಮೊದಲ ಬಾರಿಗೆ. ಯಾಕೆ ಅಂತಂದರೆ ಮತದಾನ ಮಾಡಿರ್ತಕ್ಕಂಥದ್ದು ಮತ್ತು ಅದರ ಒಂದು ರಿಸಲ್ಟ್ ಬರುವಂಥದ್ದು ತುಂಬ 1 ತಿಂಗಳ ಅವಧಿವರೆಗೂ ಇದನ್ನು ಭದ್ರಪಡಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ತುಂಬ ಸ್ಟ್ರಾಂಗ್ ಆಗಿ ಈ ಒಂದು ಕಾವಲನ್ನು ಕಾಯ್ತಾ ಇದ್ದಾರೆ.